ವಿಡಿಯೋ ಮಾಡಬೇಡ ಎತ್ತಕ್ಕಾಗಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಒಂದು ಬಳಗ ಅದು ಹೆಂಗೆ ಅಂತಂತಂದ್ರೆ ಬಾಯ್ ಮಾಡಿಬಿಡು ಬಾಯ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಕನ್ನಡತಿ ಮನೀಷಾ ಮಾತಾಡ್ತಿರೋದು. ಆ್ಯಂಡ್ ಇವತ್ತು ನಾವು ನಮ್ಮ ಏರಿಯಾದೇ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಸ್ಪೆಷಲ್ ಏನು ಗೊತ್ತಾ, ಸೊ ಗಣೇಶ ಕುಣಿಸಿರೋದ್ರಿಂದ ಇವತ್ತು ನಮ್ಮ ಏರಿಯಾದಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಾ ಇದೆ. ಸೊ ನಮ್ಮ ಏರಿಯಾ ಬಗ್ಗೆ ನಾನು ಹೇಳಲೇಬೇಕು. ಸೊ ಈ ಒಂದು ಏರಿಯಾದಲ್ಲಿ ಗಣೇಶನ ಕುಣಿಸಿರೋದು ನವಶಕ್ತಿ ಯುವಕರ ಬಳಗ. ಅವರು 21 ವರ್ಷದಿಂದ ಗಣೇಶನ ಕುಣಿಸ್ಕೊಂಡು ಬರ್ತಿದ್ದಾರೆ. ಸೊ ಅಂದರೆ ನಾನು ಆಲ್ಮೋಸ್ಟ್ 3-4 ವರ್ಷ ಇದ್ದಾಗಿಂದನೂ ಸೊ ಇಲ್ಲಿರೋವಂಥ ಅಣ್ಣಂದಿರೇ ಗಣೇಶನ ಕುಣಿಸ್ಕೊಂಡು ಬರ್ತಿರೋದು. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಅವ್ರು ಯಾರು ಎಷ್ಟೇ ಬ್ಯುಸಿ ಇದ್ರೂ ಈ ಒಂದು ಹಬ್ಬಕ್ಕೆ ಎಲ್ಲ ಕೂಡಾಗಿ ಬಂದು ಒಟ್ಟಿಗೆ ಈ ಒಂದು ಹಬ್ಬನ ಆಚರಿಸ್ತಾರೆ. ಸೊ ಎಲ್ಲರ ಪರಿಚಯನೂ ಮಾಡಿಸ್ತೀನಿ, ಹಾಗೆ ಅವ್ರ ಹತ್ರನೂ ಮಾತಾಡಿಸ್ತೀನಿ. ಹಾಗೆ ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅದನ್ನು ನೋಡೋಣ ಬನ್ನಿ. ನಿವಿ. ಹಾಂ ಅಕ್ಕ. ಸೊ ನಾವು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ 21 ವರ್ಷದಿಂದನೂ ನೋಡ್ತಿದ್ದೀವಿ ಅಲ್ವಾ? ನಾನು 16-17 ವರ್ಷದಿಂದ ನೋಡ್ತಾ ಇರೋದು. ಓಕೆ. ಸೊ ನಿನಗೆ ಪರ್ಟಿಕ್ಯುಲರ್ ಆಗಿ ಈ ಏರಿಯಾ ಬಗ್ಗೆ ಏನು ಅನ್ಸುತ್ತೆ? ಹೇಳಬೇಕು ಅಂದರೆ ಲೈಕ್ ಆವಾಗ ನಾನು ಬಂದಾಗಿಂದನೂ ಲೈಕ್ ಜೆ ಬಾಯ್ಸ್ ನವಶಕ್ತಿ ಯುವಕರ ಬಳಗ ಅಂತಿದೆ. ಅವಾಗಿಂದ ಎಲ್ಲರೂ ಕೂರಿಸ್ತೀರೋ ಗಣೇಶನ ಅಣ್ಣಂದಿರು ಇವಾಗೂ ಅವರೇ ಕೂರಿಸ್ತಿದ್ದಾರೆ. ಸೊ ಅವ್ರ ಒಗ್ಗಟ್ಟೆಲ್ಲ ಸೇಮ್ ಇದೆ. ಸೊ ಐ ಆಮ್ ಹ್ಯಾಪಿ ವಿತ್. ನೀವು ರಂಗೋಲಿ ಹಾಕ್ತಿದ್ರಿ, ಬಟ್ ಈ ವರ್ಷ ಯಾಕೆ ಹಿಂಗೆ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ವ್ಲಾಗ್ಸ್ ಮಾಡೋಣ, ಅದಕ್ಕೆ ಟೈಮ್ ಕೊಡೋಣ, ರಂಗೋಲಿ ಹಾಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಸೊ ಅಷ್ಟೇ. ಓಕೆ ಫೈನ್. ಸೊ ಪರ್ಟಿಕ್ಯುಲರ್ ಆಗಿ ಏನಾದರೂ ಹೇಳಬೇಕು ಈ ಒಂದು ಏರಿಯಾ ಬಗ್ಗೆ ಅಂತಂದರೆ? ನಮ್ಮ ಏರಿಯಾ ಮೊದಲೇ. ಹಾಂ, ನಮ್ಮ ಏರಿಯಾ ಹೇಳೋಕ್ಕಾಗುತ್ತಾ? ಬಿಟ್ಕೊಂಡು ಕೊಡೋಕ್ಕಾಗುತ್ತಾ? ಖಂಡಿತ. ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಸೊ ಇವಾಗೆಲ್ಲ ಹೆಂಗೆ ಒಗ್ಗಟ್ಟಾಗಿದ್ದಾರೋ ಹಂಗೆ ಒಗ್ಗಟ್ಟಾಗಿರಲಿ. ಇನ್ನು ನಮ್ಮ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಬಂದ್ರೂ ಇವಾಗ ಅವ್ರ ಮಕ್ಕಳು ಅವರೆಲ್ಲ ಬೆಳೆಸಲಿ ಹಿಂಗೆ ಜೆ ಬಾಯ್ಸು ನವಶಕ್ತಿ ಯುವಕರ. ಓ ಮೈ ಗಾಡ್, ನಿನ್ನ ಥಾಟು ಹೈ 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 ತುಂಬ ಹೈಯಲ್ಲಿದೆ. ಫೈನ್ ಆಗಲಿ. ಸೊ ನಾನು ಹೋಗಿ ಹೇಳ್ತೀನಿ ಈ ಒಂದು ಕಾನ್ಸೆಪ್ಟನ್ನ, ನೋಡೋಣ. ಆ್ಯಂಡ್ ಓಕೆ, ಸೊ ನಿನಗೆ ಒಂದು ಟಾಸ್ಕ್. ಬೇಗ 30 ಸೆಕೆಂಡ್ಸಲ್ಲಿ 5 ಗಣೇಶನ ಹೆಸರು ಹೇಳಬೇಕು. ಸ್ಟಾರ್ಟ್. ಗಣಪತಿ, ಏಕದಂತ, ಗಜಮುಖ, ವಕ್ರತುಂಡ, ವಿನಾಯಕ. ವಾಹ್, ಹೌದು. ಆ್ಯಕ್ಚುಲಿ ನಿನ್ನ ಫೇವ್ರೆಟ್ ಗಾಡ್ ನೇಮ್ ಏನು? ಗಣೇಶ. ಓ, ಮತ್ತೆ ರಾಂಗ್ ಕ್ವೆಶನ್ ಫಾರ್ ರಾಂಗ್ ಪರ್ಸನ್. ಸೊ ನಿನಗೆ ಗಣೇಶ ಬಂದು ಎದುರುಗಡೆ ನಿಂತ್ಕೊಂಡು ನಿಂಗೆ ಒಂದು ವರ ಬೇಕು ಅಂತ ಕೇಳಿದ್ರೆ ನೀನು ಏನು ಮಾಡ್ತೀಯಾ? ಆ್ಯಕ್ಚುಲಿ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಿದ್ದೆ. ಅಂದರೆ ಲೈಕ್ ಆಲ್ಮೋಸ್ಟ್ ಇವಾಗ ಡೈಲಿ ತುಂಬ ಜನ ಓಡಾಡ್ತಾರೆ, ಅವ್ರಿಗೆ ಏನೂ ಆಗದಿರ ಇರಲಿ. ಬಿಕಾಸ್ ಒಬ್ಬೊಬ್ಬರು ಸಿಂಗಲ್ ಪೇರೆಂಟ್ ಇರ್ತಾರೆ, ಒಬ್ಬೊಬ್ಬರು ಅಪ್ಪ ಅಮ್ಮನ ಬಿಟ್ಟು ಮದುವೆ ಆಗಿ ಬಂದು ಅವ್ರ ಜೀವನ ನಡೆಸ್ತಿರ್ತಾರೆ. ಸೊ ದೇವರು ಅವ್ರಿಗೆ ಯಾವುದೇ ಕಷ್ಟ ರೀತಿ ಕೊಡದೇ ಇರೋ ಥರ, ಅಂದರೆ ಲೈಕ್ ಯಾರಿಗೂ ಅಂತಲ್ಲ ಎಲ್ಲರಿಗೂ ಯಾವುದೇ ರೀತಿ ಕಷ್ಟ ಕೊಡದೇ ಇರೋ ಥರ ನೋಡ್ಕೊಡ್ಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸೊಸೈಟಿಯಲ್ಲಿ ಇವಾಗ ಹೆಣ್ಮಕ್ಳಿಗೆ ಏನಾಗ್ತಿದೆ ನೋಡಿ, ಅದೆಲ್ಲ ನಿಲ್ಸಪ್ಪ ದೇವರೇ, ಸಾಕು, ಇಷ್ಟಿಗೆ ಇಲ್ಲಿಗೆ. ಅದು ನೈಸ್ ಥಾಟ್. ಓಕೆ. ಸೊ ನಾನು ನಿಮಗೆ ಟಾಸ್ಕ್ ಅಂತ ಹೇಳಿದ್ದೆ, ಟಾಸ್ಕ್ನ ಫಾರ್ ಶೋರ್ ಕೊಡ್ತೀನಿ. ಆ ಟಾಸ್ಕ್ ಏನಪ್ಪ ಅಂತಂದರೆ, ಸೊ ನಾನು ರ್ಯಾಂಡಮ್ ಆಗಿ ಒಂದು ಪರ್ಸನ್ನ ಚೂಸ್ ಮಾಡ್ತೀನಿ. ಅವ್ರ ಹತ್ರ ರಂಗೋಲಿ ಪುಡಿನ ಕಿತ್ಕೊಂಡು ನೀನು ರಂಗೋಲಿ ಹಾಕಬೇಕು. ಅದು ಅದು ಅವ್ರು ಹಾಕ್ತಿರೋ ರಂಗೋಲಿಗೆ ಸುಮ್ಮನೆ ಒಂದು ಲೈನ್ ಆದರೂ ಹೇಳಿಲೇಬೇಕು. ಹೌದಾ? ಸರಿ. ಅಲ್ಲಿ ನೋಡ್ಕೊಂಡು ಹೇಳು. ಓಕೆ ಡಾನ್. ಹಾಯ್. ನಿಮ್ಗೆ ಎಷ್ಟು ವರ್ಷ? ಹೆಣ್ಮಕ್ಳನ್ನ ಹೇಜೆಲ್ಲ ಕೇಳಬಾರ್ದು. ನಾನೇ ಹೇಳ್ತೀನಿ ಅಷ್ಟೇ ಇವಾಗ. ಓಕೆ. ಸೊ 98 ಬಾರ್ನ್ ಆಗಿರೋದು. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವೇ. ಓಕೆ. ಇನ್ ಒನ್ ವರ್ಡು ಜೆ ಬಾಯ್ಸ್ ಬಗ್ಗೆ ಏನೇನ ಹೇಳೋದಂದರೆ ಏನು ಹೇಳ್ತೀರಾ? ಪ್ರೊಟೆಕ್ಟ್. ಸೊ ಯಾಕೆ ಅಂತಂತಂದರೆ, ನಾನು ಚಿಕ್ಕವಳಿದ್ದಾಗಿಂದ ಬೆಳೆದಿದ್ದೀನಿ ಅಲ್ವಾ. ಸೊ ಅವಾಗಿಂದನೂ ಅಣ್ಣಂದಿರ ಮಧ್ಯೆ ಬೆಳೆದಿರೋದು. ಎಷ್ಟು ಪ್ರೊಟೆಕ್ಟಿವ್ ಅಂತಂದರೆ, ಸೊ ಕೆಲವೊಬ್ರು ಹೇಳ್ತಾರೆ ನಮ್ಮ ಏರಿಯಾ ಸರಿ ಇಲ್ಲ ಹಾಗೆ ಹಿಂಗೆ ಅಂತ, ಅವ್ರವ್ರ ಏರಿಯಾನ ಹೇಳ್ಕೊತಾರೆ. ಬಟ್ ನಾನು ಪ್ರೌಡಾಗಿ ಹೇಳ್ಕೊತೀನಿ, ನಮ್ಮ ಏರಿಯಾ ಇಸ್ ಅ ಬೆಸ್ಟ್ ಏರಿಯಾ ಅಂತ. ಬಿಕಾಸ್ ಇಲ್ಲಿರೋ ಅಣ್ಣಂದಿರಾಗಿರ್ಬೋದು ಸಿಕ್ಕಾಪಟ್ಟೆ ಪ್ರೊಟೆಕ್ಟ್ ಮಾಡ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಹೇಗೆ ಅಂತಂತಂದರೆ ಅದೊಂದು ಅವ್ರ ಒಗ್ಗಟ್ಟಿದೆಯಲ್ಲ ಅದು, ಮತ್ತು ಅವ್ರ ಪ್ರೊಟೆಕ್ಷನ್ನು ಹೇಳೋಕ್ಕಾಗ. ನಿಮ್ಮ ಏರಿಯಾ ಅಂದ್ರಲ್ಲ, ಸೊ ನಿಮ್ಮ ಏರಿಯಾ ಅಂದರೆ ಏರಿಯಾ ನೇಮ್ ಹೇಳಿ. ನಮ್ಮ ಏರಿಯಾ ಹುಣಸ್ಮನೆಯಲ್ಲಿ ಬಂದು ಯಾರು ಕೇಳಿದ್ರು ಗೊತ್ತಿರುತ್ತೆ. ಸೊ ಜೆ ಬಾಯ್ಸ್ ನವಶಕ್ತಿ ಯುವಕರ ಬಳಗ. ಹುಣಸ್ಮನಲ್ಲಿ ಜೆ ಬಾಯ್ಸ್ ನವಶಕ್ತಿ ಯುವಕರ ಬಳಗ, ಚಂದ್ರಮೌಳೇಶ್ವರ ಲೇಔಟ್. ಹೌದು. ಓಕೆ. ನನಗೆ ಇವಾಗ ನೀವು ಟಾಸ್ಕ್ ಕೊಟ್ಟಿದ್ವಿ, ಅದೇ ಟಾಸ್ಕ್ ನಾನು ಕೊಡ್ತೀನಿ. ಬಟ್ 9 ಗಣಪತಿಗಳ ನೇಮ್. 9, 5 ಅಲ್ಲ 9. 9. ಓಕೆ. ಏಕದಂತ ವಕ್ರತುಂಡ ಮಹಾಕಾಯ, ಅಲ್ಲ ಏಕದಂತ ವಕ್ರತುಂಡ, ಗಣಪತಿ, ಗಜಾನನ, ಗಜಮುಖ, ಪಾರ್ವತಿ ಸುತ, ಶಿವನ ಪುತ್ರ, ವಿನಾಯಕ,
ಆನೆ ಮುಖ ಗಣಪತಿ ಅಷ್ಟೇ. ಯಪ್ಪ ಏನೋ ಹೇಳ್ದೆ ಸರಿ, ಇವಾಗ ಗಣೇಶ ಬಂದು ನಿಮ್ಗೊಂದು ವರ ಕೊಡ್ತೀನಿ, ಏನು ಬೇಕು ಕೇಳ್ಕೊ ಅಂದರೆ ಏನು ಕೇಳ್ತೀರಾ? ಆ್ಯಕ್ಚುಲಿ ನಾನು ಏನು ಕೇಳ್ತೀನಿ ಅಂತಂತಂದರೆ, ಫಸ್ಟ್ ಮೇನ್ ಥಿಂಗ್, ಈಗ ಇತ್ತೀಚೆಗೆ ನಡೀತಿರೋ ಘಟನೆ, ಸೊ ಹೆಣ್ಮಕ್ಳು ಸೇಫ್ಟಿ ಇಲ್ಲ. ಬಟ್ ನಾನು ಕೇಳ್ಕೊಳೋದು ಎಲ್ಲ ಏರಿಯಾದಲ್ಲೂ ಇಂಥ ಅಣ್ಣಂದಿರಿರಬೇಕು. ಸೊ ತುಂಬಾ ಪ್ರೊಟೆಕ್ಟಿವ್ ಮಾಡ್ತಾರೆ. ಸೊ ಇಂಥ ಅಣ್ಣಂದಿರಿದ್ರೆ ಫಾರ್ ಶೋರ್ ಎಲ್ಲ ಏರಿಯಾನು ಸೇಫಾಗಿರುತ್ತೆ. ಹಾಗೆ ಎಲ್ಲ ಹೆಣ್ಮಕ್ಳು ಸಹ ಸೇಫಾಗಿರ್ತಾರೆ. ಆ್ಯಂಡ್ ಪರ್ಟಿಕ್ಯುಲರಾಗಿ ನಾನು ಫುಲ್ ಎಲ್ಲರೂ ಖುಷಿಯಾಗಿ ಖುಷಿನೇ ಕೊಡು ಅಂತ ಕೇಳಲ್ಲ. ಜೀವನ ಅಂದಮೇಲೆ ಸಿಹಿ ಕಹಿ ಎರಡೂ ಇರಬೇಕು. ಸೊ ಕಷ್ಟ ಕೊಡ್ತೀಯಾ ಕೊಡು, ಬಟ್ ಅದನ್ನು ಎದುರಿಸೋ ಶಕ್ತಿ ಸಹ ಕೊಡು ಅಂತ ಕೇಳ್ತೀನಿ ಎಲ್ರಿಗೂ. ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಟಾಸ್ಕ್ ಓಕೆ. ಸೊ ಚಾಲೆಂಜ್ ಅಂದರೆ ಒಂಥರ ಚೆನ್ನಾಗಿರುತ್ತೆ. ಚಾಲೆಂಜ್ ಏನು ಅಂತ ಕೇಳಿಸ್ಕೊಂಡ್ರೆ ಇದೇ ಜೋಶ್ ಇರುತ್ತಾ? ನಂಗೆ ಗೊತ್ತಿದೆ ನನ್ನ ತಂಗಿ ಎಷ್ಟೆಲ್ಲ ಕಷ್ಟಕ್ಕೆ ಕೊಡಲ್ಲ ಅಂತ. ಓಕೆ, ಏನಿಲ್ಲ, ನಿಮ್ಮ ತಮ್ಮ ಹತ್ರ ಹೋಗ್ಬಿಟ್ಟು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಿಮ್ಮ ತಮ್ಮ ಹತ್ರ ಹೋಗ್ಬಿಟ್ಟು ಒಂದು ಕ್ವಶನ್. ನಿಮ್ಮ ತಮ್ಮ ಅಂದರೆ ಆಮೇಲೆ ಎಷ್ಟೊಂದು ಜನ ತಮ್ಮಂದಿದ್ದೀರ, ಅದೆಲ್ಲ ನಿಮ್ಮ ಒಡ ಹುಟ್ಟಿದ ತಮ್ಮ ಪ್ರಮೋದ್. ಹಾಡ್ಬಿಟ್ಟು ಡಗ್ 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 ಅಂತಿದೆ. ಯಾಕೆ ನೀವು ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿದ್ದೀನಿ? ನಿಂಗೆ ನನ್ನ ಖುಷಿ ನೋಡೋಕೆ ಇಷ್ಟ ಇಲ್ವಾ? ಹೇಳಿ, ನನಗೆ ಹಿಂಗೆ ಟಾಸ್ಕ್ ಕೊಟ್ಟಿದ್ದಾಳೆ, ನೀವು ಹೆಂಗನ ಮಾಡಿ ಕನ್ವಿನ್ಸ್ ಮಾಡಿ. ಓಕೆ, ನೋಡೋಣ. ಚಾಲೆಂಜ್ ಅಕ್ಸೆಪ್ಟೆಡ್. ಬಟ್ ಆದರೆ ಅವ್ನು ಮಾತಾಡಿಲ್ಲ ಅಂದರೆ ಅದು ನಾನಲ್ಲ ಹೊಣೆ. ಅವನ ಹತ್ರ ಹೋಗಿ ಹೇಳ್ತೀನಿ. ಓಕೆನಾ? ಆಯಿತು, ಅಟ್ಲೀಸ್ಟ್ ನೀವು ಹೋಗಿ ನಾವು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸೊ ನೋಡಿ, ಇದು ನಮ್ಮ ಏರಿಯಾ. ಆ್ಯಂಡ್ ಏರಿಯಾದಲ್ಲಿ ಇವತ್ತು ಗಣೇಶ ಹಬ್ಬ ನಡೀತಿದೆ. ಸೊ ನೀವು ನೋಡ್ತಿರ್ಬೋದು. ಸೊ ಇದು ನಮ್ಮ ಏರಿಯಾದಲ್ಲಿ ತುಂಬ ಅಂದರೆ ತುಂಬ ಜನ ರಂಗೋಲಿನ ಹಾಕ್ತಿದ್ದಾರೆ. ಸೊ ಇಲ್ಲಿ ನೀವು ಏಜ್ ಕ್ಯಾಟಗರಿನೂ ಅಬ್ಸರ್ವ್ ಮಾಡಿ. ಸೊ ಹೆಣ್ಮಕ್ಳು, ಮದುವೆ ಆಗಿರೋರು, ಮದುವೆ ಆಗಿಲ್ಲದೆ ಇರೋರು, ಪುಟಾಣಿ ಮಕ್ಕಳು, ಪುಟಾಣಿ ಹುಡುಗರು, ಸೊ ಇವ್ರು ಎಲ್ಲರೂ ಖುಷಿಯಾಗಿ ರಂಗೋಲಿನ ಹಾಕ್ತಿದ್ದಾರೆ. ಎಷ್ಟು ನೋಡಿ, ಒಂದು ಹಬ್ಬ ರೀತಿ ಫೀಲ್ ಮಾಡಿ ಹಾಕ್ತಿದ್ದಾರೆ. ಸೊ ಇದೇ ಈ ಒಂದು ಏರಿಯಾದ ಸ್ಪೆಷಾಲಿಟಿ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಮನಸ್ಸಿಂದ ಇಲ್ಲಿ ರಂಗೋಲಿ ಹಾಕ್ತಿದ್ದಾರೆ. ಸೊ ಈ ಪ್ರತಿ ವರ್ಷ ಈ ಒಂದು ದಿನಕ್ಕೆ ಪ್ರತಿಯೊಬ್ಬರು ಈ ಊರಲ್ಲಿರೋರು ಕಾಯ್ತಿರ್ತಾರೆ. ಆ್ಯಂಡ್ ಇಲ್ಲಿ ಈ ಏರಿಯಾದಲ್ಲಿರೋರು ಅಷ್ಟೇ ಅಲ್ಲ, ಸೊ ಹೊರಭಾಗದಲ್ಲಿರೋರು ಅಂದರೆ ಈ ಏರಿಯಾನ ಬಿಟ್ಟು ಹೊರಗಡೆ ಇರೋರು ಸಹ ಬಂದಾಗ್ತಾರೆ, ಅದಕ್ಕೂ ಅವಕಾಶ ಇದೆ. ಸೊ ಯಾಕೆ ಪುಟಾಣಿ ಮಕ್ಕಳೆಲ್ಲ ಇಷ್ಟೊಂದು ಆಸಕ್ತಿ ತೋರಿಸ್ತಾರೆ ಈ ಒಂದು ದಿವಸಕ್ಕೆ ಅಂತಂದರೆ, ಸೊ ಈ ಜೆ ಬಾಯ್ಸ್ ಏನಿದ್ದಾರೆ ಅಲ್ವಾ, ನವಶಕ್ತಿ ಯುವಕರ ಬಳಗ, ಇವರು ಯಾವುದೇ ರೀತಿ ಭೇದ ಭಾವ ಮಾಡಲ್ಲ. ಸೊ ರಂಗೋಲಿ ಹಾಕ್ತಿರೋ ಪ್ರತಿಯೊಬ್ಬರಿಗೂ ಸಹ ಉಡುಗೊರೆನ ಕೊಡ್ತಾರೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ರಂಗೋಲಿನ ಹಾಕಿ ಭಾಗವಹಿಸ್ತಾರೆ, ಮನಸ್ಸಿಂದ ಇಚ್ಛಾಶಕ್ತಿಯಿಂದ ಭಾಗವಹಿಸ್ತಾರೆ. ಹಲೋ ಪುಟ, ಹಾಯೇನು? ಹಾಯ್. ಏನು ನಿಮ್ಮ ಹೆಸರು? ಬೋಧನ್. ಯಾರು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ದೀರಾ? ನೀವೇ ಹಾಕಿದ್ದಾ? ಇಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿ, ಆಮೇಲೆ ರಂಗೋಲಿ ಹಾಕಿರಂತೆ. ಚೆನ್ನಾಗಿದೆ. ಏನಿದು? ಏನಿದು ಹೆಸರೇನಿದ್ರದ್ದು? ನೋಡಿ, ಗಂಡ್ಮಕ್ಳು ಸಹ ಖುಷಿಯಿಂದ ರಂಗೋಲಿನ ಹಾಕ್ತಿದ್ರು. ಸೊ ಅದು ನೋಡೋದಕ್ಕೆ ತುಂಬ ಚೆಂದ ಅನ್ನಿಸ್ತಿತ್ತು. ಸೊ ಪುಟಾಣಿ ಮಕ್ಕಳ ಜೊತೆ ಇರೋದು, ಸೊ ಅವ್ರ ಹತ್ರ ಮಾತಾಡೋದು ಅಂತಂದರೆ ತುಂಬಾ ಖುಷಿ ಅನಿಸುತ್ತೆ. ಸೊ ನೋಡಿ, ಇಷ್ಟೆಲ್ಲ ರಂಗೋಲಿನ ಹಾಕ್ತಿದ್ದಾರೆ. ಹಾಗೆ ನಾವಿಲ್ಲಿ ರಂಗೋಲಿ ಹಾಕ್ತಿರೋ ಪುಟಾಣಿ ಮಕ್ಕಳ ಹತ್ರನೂ ಸೊ ಜೆ ಬಾಯ್ಸ್ ಬಗ್ಗೆ ಕೇಳಿದ್ವಿ. ಸೊ ಅವ್ರು ಏನು ಹೇಳಿದ್ರು ಅಂತ ನೀವೇ ನೋಡಿರಾ, ಬನ್ನಿ. ಹಾಯ್. ಸೊ ಓಕೆ, ರಂಗೋಲಿ ನೀವೇನು ಹಾಕಿದ್ದು? ಹೌದಕ್ಕ. ಎಷ್ಟು ಕ್ಯೂಟ್ ಆಗಿದೆ. ಸೊ ನಿಮಗೆ ಯಾಕೆ ರಂಗೋಲಿ ಹಾಕ್ಬೇಕನ್ನಿಸ್ತು? ಪ್ರತಿ ವರ್ಷನೂ ಹಾಕೋದು ಅನಿಸ್ತಿತ್ತು. ಪ್ರತಿ ವರ್ಷನೂ ಹಾಕ್ತಿದ್ರಾ ಅಥವಾ ಈ ವರ್ಷ ಮಾತ್ರ ಹಾಕ್ತಿರೋದಾ? ಈ ವರ್ಷನೇ ಹಾಕ್ತಿದ್ದು, ಆದರೆ ನಾವು ಹಳೆ ಮನೆ ಹತ್ರ ಇರೋಕೆ ಹಾಕ್ತಾ ಇದ್ರಿ ರಂಗೋಲಿ. ಹಳೆ ಮನೆ ಹತ್ರ ಇದ್ದಾಗ ನೀವೇ ಹಾಕ್ತಿದ್ರಾ? ನಂಗೆ ಡ್ರಾಯಿಂಗ್ ಎಲ್ಲ ಕ್ರೇಜು, ಅದಕ್ಕೆ ರಂಗೋಲಿ ಹಾಕಿದ್ವಿ. ಸೂಪರ್ ಆಗಿದೆ, ಕೀಪ್ ಇಟ್ ಅಪ್. ಅಂಬಿಕಾ, ನೀನೇನ ರಂಗೋಲಿ ಹಾಕಿದ್ದು? ಸಖತ್ತಾಗಿ ಹಾಕಿದ್ಯಾ. ಥ್ಯಾಂಕ್ ಯು. ಏನು ಓದ್ತಿರೋದು? ಕನ್ನಡ. ಎಷ್ಟನೇ ಕ್ಲಾಸು? 3. 3ನೇ ಕ್ಲಾಸು. ಎಲ್ಲಿರೋದು? ಎಲ್ಲಿರೋದು? ಅಲ್ಲಿ ಅಂದರೆ ಆಕಾಶದಲ್ಲ? ಆಕಾಶದಲ್ಲಿ. ಹೆವಿ ಚುಟಿದಾಳೆ. ಫೈನ್. ಸೊ ಜೆ ಬಾಯ್ಸ್ ಸೇರಿ ಅಲ್ವಾ ಇದು? ಜೆ ಬಾಯ್ಸ್ ಅಣ್ಣಂದಿರಲ್ಲಿ ನಿಂಗೆ ಯಾರು ಇಷ್ಟ? ಮಹೇಶ್ ಅಣ್ಣ. ಯಾಕೆ ಮಹೇಶ್ ಅಣ್ಣ ಇಷ್ಟ? ಮತ್ತೆ ಆ ಅಣ್ಣ ಗಣೇಶ ಇಟ್ಟಿದ್ದಾರೆ ಅದಕ್ಕೆ.
ಅವಣ್ಣ ಗಣೇಶ ಇಟ್ಟಿದ್ದಾರೆ ಅದಕ್ಕೆ ನೋಡಿ. ಮಕ್ಕಳು ಎಷ್ಟು ಮುದ್ರ ಅಂತ ಇದಕ್ಕೆ ಹೇಳೋದು. ಸರಿ, ಥ್ಯಾಂಕ್ ಯು. ಚಿಪ್ಪಿ, ಇಷ್ಟೊಂದು ಸೀರಿಯಸ್ ಆಗಿ ರಂಗೋಲಿ ಆಗ್ತಿದ್ಯಲ್ಲ. ಹಾಂ, ಗಣೇಶ ಬಂದು ವರ ಕೇಳಿದ್ರೆ ಏನು ಕೇಳ್ತೀಯಾ? ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೇಕು ಅಂತ. ಎಂಥ ವರ ಕೇಳ್ತೀಯ ಚಿಪ್ಪಿ? ಅದಕ್ಕೆ ಎಷ್ಟು ಚೆನ್ನಾಗಿ ಆಗ್ತಿದ್ಯಾ? ನೆಮ್ಮದಿ ಇದ್ರೆ ಎಲ್ಲ ಸಿಗುತ್ತೆ. ಹಾಯ್, ನಿಮ್ಮ ಹೆಸರು? ಸಾನ್ವಿ. ಸಾನ್ವಿ, ಎಲ್ಲಿಂದ ಬಂದಿದ್ದೀರಾ ನೀವು ಇಲ್ಲಿ ರಂಗೋಲಿ ಹಾಕೋದಕ್ಕೆ? ಹುಣಸ್ಮನಳ್ಳಿಂದ. ಹುಣಸ್ಮರಳ್ಳಿನೇ? ಯಾವ ಏರಿಯಾ? ಗೊತ್ತಿಲ್ಲ. ಓಕೆ, ಸೊ ರಂಗೋಲಿ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಹೆಲ್ಪ್ ತಗೊತಿದ್ದೀರಾ ನೀವು? 3 ಜನ ಸೇರಿ ಮಾಡ್ತಿರೋದಾ? ಹಾಂ, 3 ಜನ. 3 ಜನ. ಎಷ್ಟನೇ ಕ್ಲಾಸ್ ಇವಾಗ? 5th. ಇಷ್ಟು ಚೆನ್ನಾಗಿ ರಂಗೋಲಿ ಅಕ್ಕ, ನೀವು ನನಗೆ ಟಾಸ್ಕ್ ಕೊಟ್ರಿ ಅಲ್ಲ, ಆ ಟಾಸ್ಕ್ ಇವಾಗ ಕಂಪ್ಲೀಟ್ ಮಾಡ್ತೀನಿ ನಾನು. ನಾನು ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದವ್ರ ಹತ್ರನೇ ಹೋಗಿ ಇಸ್ಕೊಂಡು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಆಡಿಯನ್ಸ್ ಇದು. ಹಾಯ್ ಅಕ್ಕ. ನಿಮ್ಮ ಹೆಸರು? ಹಂಸಿನಿ. ಹಂಸಿನಿ. ಓಕೆ, ಎಷ್ಟನೇ ಕ್ಲಾಸ್ ಇವಾಗ? 6th. ರಂಗೋಲಿ ನೀವೇನು ಹಾಕ್ತಿರೋದು? ಎಸ್ ಅಕ್ಕ. ಚೆನ್ನಾಗಿ ಹಾಕ್ತಿದ್ದೀರಾ. ಯಾಕೆ ನಿಮಗೆ ರಂಗೋಲಿ ಹಾಕ್ಬೇಕು ಅನ್ನಿಸ್ತು? ನಮಗೆ ನಾವು ಜೆ ಬಾಯ್ಸ್ ಟೀಮ್ ಅಲ್ವಾ, ಅದಕ್ಕೆ. ನೀವು ಜೈ ಬಾಯ್ಸ್ ಟೀಮಾ? ಓಕೆ, ಜೈ ಬಾಯ್ಸ್ ಟೀಮಲ್ಲಿ ಅಣ್ಣಂದಿರಲ್ಲಿ ಯಾವ ಅಣ್ಣ ನಿಮಗೆ ತುಂಬ ಇಷ್ಟ? ಪ್ರಮೋದಣ್ಣ. ಪ್ರಮೋದಣ್ಣನ? ಯಾಕೆ ಪ್ರಮೋದಣ್ಣ ಇಷ್ಟ? ಆ್ಯಕ್ಚುಲಿ ಯಾಕೆ ಗೊತ್ತಾ ಪ್ರಮೋದಣ್ಣ ಅಂದರೆ ಇಷ್ಟ? ಇವಳು ಚಿಕ್ಕವಳಿದ್ದಾಗಿಂದ ನೋಡಿದ್ದೀವಿ, ಅದಕ್ಕೆ. ನಾನು ಗೊತ್ತಾಯ್ತಾ ಯಾರಂತ? ಇಲ್ಲ ಅಕ್ಕ, ಗೊತ್ತಾಗ್ಲಿಲ್ಲ. ಛೇ ನನಗೆ ಅವಮಾನ. ಇದಕ್ಕಿಂತ ಅವಮಾನ ಬೇಕಾ? ನಾನು ಪ್ರಮೋದಣ್ಣನ ಅಕ್ಕ. ಮರ್ತೋಗ್ಬಿಟ್ಯಾ? ಆ್ಯಕ್ಚುಲಿ ನನಗೆ ಇವರ ಒಂದು ರಂಗೋಲಿ ತುಂಬಾ ಇಷ್ಟ ಆಯಿತು. ಸೊ ನೋಡಿದ್ರಿ ಎಲ್ಲ ವಿಧ ಥರದ ರಂಗೋಲಿಗಳು ತುಂಬಾ ಚೆನ್ನಾಗಿತ್ತು. ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ನಮ್ಮ ಏರಿಯಾ ರಂಗೋಲಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನೀನೇ ಹಾಕ್ದಾ? ಎಲ್ಲಿಯವರು? ಯಾರು? ಎಲ್ಲಿಂದ ಬಂದಿರೋದು? ನಾನು ಹುಣಸ್ಮನಳ್ಳಿಂದ. ಯಾರು ಹೇಳ್ಬಿಟ್ಟಿದ್ದು ರಂಗೋಲಿ? ನಾನೇ ಕಲಿತೆ. ನೀನೇ ಕಲ್ತಾ? ಚೆನ್ನಾಗಾಗ್ತಿದ್ಯಾ? ಯಾವ ಕ್ಲಾಸ್ ಓದ್ತಿದ್ಯಮ್ಮ? 6th. ಯಾವ ಸ್ಕೂಲು? ಆನು ನಾನು ತೆಗಿತೀನಿ. ಬಾ ಅದಕ್ಕೆ ಬಾ. ಹಲೋ. ಫ್ಯೂಚರ್ ಜೆ ಬಾಯ್ಸ್ ಅಂದರೆ ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ಸಹ ಇನಿಷಿಯೇಟಿವ್ ತಗೊಂಡು ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸ್ತಿದ್ರು. ಸೊ ಅವರನ್ನು ನಾವು ಮಾತಾಡ್ಸಿದ್ರಿ. ಅವರು ಜೆ ಬಾಯ್ಸ್ ಬಗ್ಗೆ ಏನು ಹೇಳಿದ್ರು ಕೇಳೋಣ ಬನ್ನಿ. ಹಾಯ್ ಅಕ್ಕ. ನಿಮ್ಮ ಹೆಸರು? ವಿನಯ್. ಓಕೆ, ಎಲ್ಲಿರೋದು ನೀವು? ನಾವು ಇಲ್ಲಿ ಅಕ್ಕ, ಇಲ್ಲಿ ಸಮೋಸ ಅಂಗಡಿ ಪಕ್ಕ. ಸಮೋಸ ಅಂಗಡಿ ಪಕ್ಕನಾ? ಹಾಂ. ಓಕೆ, ಸೊ ರಂಗೋಲಿ ಹಾಕ್ತಿದ್ದೀರಾ ನೀವು? ಇಲ್ಲ. ಫ್ರೆಂಡ್ಸ್ ಜೊತೆ ಇದ್ದೀರಾ? ಹಾಂ. ಓಕೆ, ಸೊ ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? 7 ವರ್ಷ ಅಷ್ಟೇ ಅಕ್ಕ. 7 ವರ್ಷನಾ 2 ವರ್ಷನಾ? 2 ವರ್ಷನಾ? ಫೈನ್. ಸೊ ಜೆ ಬಾಯ್ಸ್ ಅಣ್ಣಂದಿರೆಲ್ಲ ಗೊತ್ತಿದೆ ಅಲ್ಲ? ಮಹೇಶ್ ಅಣ್ಣ. ಎಲ್ಲರೂ ಗೊತ್ತಿದ್ದಾರಾ ಜೆ ಬಾಯ್ಸ್ ಅಣ್ಣಂದಿರು? ಓಕೆ, ಅದರಲ್ಲಿ ನಿಮಗೆ ಫೇವ್ರೇಟ್ ಅಣ್ಣ ಯಾರು? ಮಹೇಶ್ ಅಣ್ಣ. ಓಕೆ, ಮಹೇಶ್ ಅಣ್ಣ ಯಾಕೆ ಫೇವ್ರೇಟು? ಅವರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ಯಾರಿಗೂ ಕಷ್ಟ ಕೊಡ್ದಿರೋ ಮಾಡ್ತಾರೆ ಅಕ್ಕ. ಬಾ ಎಷ್ಟೇ ಕ್ಲಾಸ್ ಅಂದರೆ? 6th ಅಕ್ಕ. 6th ಸ್ಟ್ಯಾಂಡರ್ಡು. ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಮಾತಾಡ್ತಿದೆಯೋ. ಫೈನ್. ಓಕೆ, ಇವಾಗ ಗಣೇಶ ನಿನ್ನ ಮುಂದೆ ಬರ್ತಾನೆ ಅನ್ಕೋ. ಓಕೆನಾ? ಬಂದ ನಿನ್ಗೇನೋ ಒಂದು ವರ ಕೊಡ್ತಾನೆ. ಏನು ಬೇಕು ಅಂತ ಕೇಳ್ತೀಯ? ನಾವು ಓದ್ರೆ ಸಾಕ್ತೇವೆ ಅಂದರೆ ನೀನು ಚೆನ್ನಾಗಿ ಓದಿದ್ರೆ ಸಾಕು ಅಂತ ಕೇಳ್ಕೊತೀಯಾ? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇವತ್ತಿನ ಕಾಲದ ಮಕ್ಕಳಿಗೆ ಇದಿರಬೇಕು ಮೇಯ್ನಾಗಿ. ನಾನು ನೋಡ್ತಿರೋ ಫಸ್ಟ್ ಟೈಮ್. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ. ಗಣೇಶನ ಮುಂದೆ ಕುತ್ಕೊಂಡು ಸುಳ್ಳು ಹೇಳ್ತಿದ್ಯಾ ಅಕ್ಕ? ನಿಮ್ಮ ನೋಡ್ಕೊಂಡು ಫಸ್ಟ್ ಟೈಮು. ನನ್ನ ನೋಡ್ತಿರೋ ಫಸ್ಟ್ ಟೈಮಾ? ಬಿಡು, ನಾವು ಹಾಗೆ ಅಪರೂಪಕ್ಕೆ ಬರ್ತಿರ್ತೀವಿ. ಅವಾಗ ದರ್ಶನ ಕೊಡ್ತಿರ್ತೀವಿ, ಯಾವಾಗಲೂ ಇರಲ್ಲ. ಸರಿ, ಸೊ ಗಣೇಶನ ಮುಂದೆ ಗಣೇಶನ ಕಾವಲು ಕಾಯ್ತಿದ್ಯಾ? ಹ್ಞೂ. ಯಾಕೆ? ಗಣೇಶನ ಕಾವಲು ಕಾಯೋ ವ್ಯಕ್ತಿಯಾಗಿದೆಯಲ್ಲ, ಏನು ಸಮಾಚಾರ? ಏನೂ ಇಲ್ಲ ಅಕ್ಕ. ಏನೂ ಇಲ್ವಾ? ಸರಿ, ಏನು ತಿಂದೆ ಊಟ? ಏನು ತಿಂದಿಲ್ಲ ಇನ್ನು. ಹೆಂಗೆ ಅನ್ನಿಸ್ತಿದೆ ರಂಗೋಲಿ? ಥರ ರಂಗೋಲಿಗಳು ಹಾಕ್ತಿರ್ತಾರೆ, ಏನು ಅನ್ನಿಸ್ತಿದೆ? ನಾನು 4 ವರ್ಷದಿಂದನೂ ನೋಡ್ತಾಯಿದ್ದೀನಿ, ಚೆನ್ನಾಗೇ ಇದೆ. ಅಷ್ಟೇನಾ? 4 ವರ್ಷದಿಂದ ನೋಡ್ತಿದ್ಯಾ? ಓಕೆ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ಡಿಫ್ರೆನ್ಸು? ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ಡಿಫ್ರೆನ್ಸು? ಎರಡು ಒಂದೇ. ಎರಡು ಡಿಫ್ರೆನ್ಸ್ ಇಲ್ಲ.
ಏನೋ ಡಿಫ್ರೆನ್ಸ್ ಇಲ್ಲ ಇದೆ. ಲಾಸ್ಟ್ ಇಯರ್ ಇಷ್ಟೊಂದು ಜನ ಇರ್ಲಿಲ್ಲ, ನಿನ್ನನ್ನ ನೋಡೇ ಇಲ್ಲ. ಈ ವರ್ಷ ನೋಡಿದ್ಯಾ? ಡಿಫ್ರೆನ್ಸ್ ಇಲ್ವಾ? ಇದೆ. ಸರಿ, ಇವಾಗ ಗಣೇಶ ಮುಂದೆ ಕೂತಿದ್ಯಲ್ಲ, ಗಣೇಶ ಪ್ರತ್ಯಕ್ಷ ಆಗಿ ನಿಂಗೊಂದು ವರ ಕೇಳಿದ್ರು, ಏನ್ ಕೇಳ್ತೀಯ? ಏನು ಕೇಳಲ್ಲ. ಫಸ್ಟ್ ಆಫ್ ಆಲ್ ಪ್ರತ್ಯಕ್ಷನೇ ಆಗಲ್ಲ. ಆದ್ರೂ ಅನ್ಕೋ, ಏನ್ ಕೇಳ್ತೀಯ? ಏನು ಕೇಳೋಣ ಗೊತ್ತಿಲ್ಲ. ಓಕೆ, ಸೊ ಜೆ ಬಾಯ್ಸ್ ಅಲ್ಲಿ ಸುಮಾರು ಜನ ಅಣ್ಣಂದಿರಿದಾರಲ್ಲ, ನಿಂಗೆ ಯಾವಣ್ಣ ಇಷ್ಟ? ಮಹೇಶಣ್ಣ. ಒಬ್ರೇನಾ? ಮಹೇಶಣ್ಣ ನಿಶಾಂತಣ್ಣ. ಮಹೇಶಣ್ಣ ನಿಶಾಂತಣ್ಣ. ಓಕೆ, ಯಾಕಿಷ್ಟ? ಯಾಕೆ ಇಷ್ಟ ಅಂದರೆ ಅವರೇ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ, ಅದಕ್ಕೆ. ಚೆನ್ನಾಗಿ ನೋಡ್ಕೋತಾರ. ನಿಮ್ಮ ಹೆಸರು? ಮನೀಶ್. ಮನೀಶ್. ಓಕೆ, ಸೊ ಎಷ್ಟು ವರ್ಷದಿಂದ ನೀವು ಜೆ ಬಾಯ್ಸ್ ಬಳಗದಲ್ಲಿದ್ದೀರಾ? 4 ವರ್ಷ ಆಯ್ತೇನೋ. 4 ವರ್ಷ ಅಷ್ಟೇನಾ? ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಪಾಪ ನೆನಪಿಲ್ಲ ಅನ್ಸುತ್ತೆ. ಕೋವಿಡ್ ಟೈಮಲ್ಲ. ಹಾಂ, ಕರೆಕ್ಟ್. ಹಾಗೆ ಸೊ ರಂಗೋಲಿ ಕಾಂಪಿಟೇಷನ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ. ಪ್ರತಿ ವರ್ಷ ಮಾಡ್ತಿದ್ವಲ್ಲ, ಯಾವುದೇನು ಅಷ್ಟೇನು ಸ್ಪೆಷಲ್ ಅನಿಸ್ತಿಲ್ಲ. ಪ್ರತಿ ವರ್ಷನೂ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಓಕೆ, ಸೊ ನಿಂಗೆ ಜೆ ಬಾಯ್ಸಲ್ಲಿ ತುಂಬ ಜನ ಅಣ್ಣಂದಿರಿದ್ದಾರೆ, ಅದರಲ್ಲಿ ಯಾವಣ್ಣ ಇಷ್ಟ, ತುಂಬ ಇಷ್ಟ? ನನಗೆ ಎಲ್ಲರೂ ಇಷ್ಟ, ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ಅಬ್ಬಬ್ಬಬ್ಬ, ಸೇಫ್ ಗೇಮ್ ಇದು. ಇಲ್ಲ, ಕಂಪಲ್ಸರಿ ಯಾರಾದರೂ ಒಬ್ರು ಹೆಸರು ಹೇಳಬೇಕು. ಎಲ್ಲರೂ ಇಷ್ಟಪ್ಪ ನನಗೆ. ಆಯಿತು, ಸರಿ, ಯಾರ್ಯಾರೆಲ್ಲ ಇಷ್ಟ ಅಂತ ಹೆಸರು ಹೇಳಿ. ಹೆಸ್ರುಗಳು ಮಹೇಶಣ್ಣ, ಅನಿಲಣ್ಣ, ರಾಜಣ್ಣ, ಪ್ರಮೋದಣ್ಣ, ಹಿಂಗೆ ಬರ್ತಿದ್ದಾನ. ಹೆಸ್ರುಗಳು ನೆನಪಿಲ್ಲ ಅಷ್ಟೇ. ಹಾಗೆ ನೆನಪು ಮಾಡ್ಕೊಂಡು ಸಾಕಷ್ಟೇನಾ? ಓಕೆ, ಸೊ ಇವಾಗ ದೇವರು ನಿನ್ನ ಮುಂದೆ ಗಣೇಶ ಕುಣಿಸಿದೀವಲ್ಲ, ಗಣೇಶ ನಿನ್ನ ಮುಂದೆ ಪ್ರತ್ಯಕ್ಷ ಆಗ್ದ, ಓಕೆನಾ? ಆಗಿ ನಿಂಗೆ ಏನಾದರೂ ಒಂದು ವರ ಬೇಕು ಕಂದ ತಗೋ ಅಂತಂದ್ರೆ ಯಾವ ವರ ಕೇಳ್ತೀಯ? ನಾನು ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ತೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ತೀಯ. ಹಾಯ್, ನಿಮ್ಮ ಹೆಸರು? ಯುವರಾಜ್. ಓಕೆ, ಸೊ ಜೆ ಬಾಯ್ಸ್ ನೀವಿರೋದಿಲ್ಲ ಅಲ್ವಾ, ನಮ್ಮ ಏರಿಯಾದಲ್ಲೇ ಅಲ್ವಾ? ಹಾಂ. ಓಕೆ, ನಿಮಗೆ ಒಂದು ಕ್ವೆಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಆಯಿತು. ಓಕೆ, ಸೊ ಜೆ ಬಾಯ್ಸ್ ಅಣ್ಣಂದಿರೆಲ್ಲ ಗೊತ್ತಿದ್ದಾರಲ್ಲ, ಸೊ ನಿಮಗೆ ಫೇವ್ರೇಟ್ ಅಣ್ಣ ಯಾರು? ಪ್ರಮೋದಣ್ಣ. ಓಯ್, ನನ್ನ ತಮ್ಮ ಅಂತ ಸುಳ್ಳು ಹೇಳ್ಬೇಡ. ರವಿ ಅಣ್ಣ. ಯಾರು ರವಿ ಅಣ್ಣ? ತುಂಬ ಜನ ಇದ್ದಾರೆ. ದೊಡ್ಡ ರವಿ ಅಣ್ಣ. ದೊಡ್ಡ ರವಿ ಅಣ್ಣ. ಯಾಕೆ ಪರವಾಗಿಲ್ಲ, ಹೇಳು, ಏನಾಗಲ್ಲ. ಆ ಎಣ್ಣೆ ಸ್ಮಾರ್ಟಾಗಿ ಕಾಣಿಸ್ತಾರೆ. ಆಮೇಲೆ ಆ ಎಣ್ಣೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ರವಿ ಅಣ್ಣ ಇಷ್ಟ. ಸೊ ನನಗೆ ತೋರಿಸ್ಬೇಕು ನೀನು ಆ ರವಿ ಅಣ್ಣನ. ಆ ಎಣ್ಣೆ ಏರೋಪ್ಲೇನಲ್ಲಿ ಐತೆ. ಏರೋಪ್ಲೈನಲ್ಲಿ? ಟ್ರಿಪ್ಪಿಂದ ಇವತ್ತು ನಾಳೆ ಬರ್ತೈತೆ ಬೆಳಗ್ಗೆ. ನಾಳೆ ಬರ್ತಾರಾ? ಸೊ ನೀನು ಟಾಸ್ಕ್ ಕೊಟ್ಟಿದ್ದಲ್ಲ, ಟಾಸ್ಕ್ನ ಕಂಪ್ಲೀಟ್ ಮಾಡೋ ಟೈಮ್ ಬಂತು. 99 ಇನ್ನೂ ಆಗಿರೋದಂತೆ. 100 ಆಗುತ್ತೆ. ಬನ್ನಿ, ನನ್ನ ತಮ್ಮನ್ನ ಮಾತಾಡ್ಸಕ್ಕೆ ಹೋಗ್ತಿದ್ದೀನಿ. ಬೈದ್ರೆ ಕಟ್ ಮಾಡ್ಬಿಟ್ಟು ಹಾಕ್ತೀನಿ. ಟಾಸ್ಕ್ ಕ್ಲಿಯರ್. ಪ್ರಮೋದ, ನಂಗೊಂದು ಟಾಸ್ಕ್ ಕೊಟ್ಟವಳೆ ನಿವೇದಿತಾ. ನಿನ್ನ ಹತ್ರ ಕ್ವೆಶನ್ ಕೇಳ್ಬೇಕಂತೆ. ನಾನು ಟಾಸ್ಕ್ ಕೇಳಿದೆ ಅಲ್ಲ, ಸೊ ಅಲ್ಲಿ ಶಿಲ್ಪಕ್ಕ ಹಾಕ್ತಿದ್ದಾರೆ ರಂಗೋಲಿ. ಸೊ ಶಿಲ್ಪಕ್ಕ ಅಲ್ಲಿ ಅಂಗಡಿ ಮುಂದೆ, ಓಕೆನಾ? ಸೊ ಅವ್ರ ಹತ್ರ ಹೋಗಿ ಅಕ್ಕ ಕೊಡಿ, ನಾನು ಹಾಕ್ತೀನಿ ಅಂತ ಹೇಳಿ ಹೋಗಿ ಹಾಕ್ಬೇಕು. ಅಲ್ಲಿ ಹಾಕ್ತಿದಾರಲ್ಲ, ಸುಗುಣ ಅವರ ಅಕ್ಕ. ಹಾಂ, ಓಕೆನಾ? ಹಾಯ್ ಅಕ್ಕ, ನನಗೆ ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ನನ್ನ ಲೈನ್ ಆಗಬೇಕು ಅಷ್ಟೇ ಕಂಪ್ಲೀಟ್ ಮಾಡೋಕ್ಕೆ. ಯೂಟ್ಯೂಬ್ ಚಾನಲ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ನಾನು ಕಂಪ್ಲೀಟ್ ಮಾಡಬೇಕು. ಸೊ ಒಂದೇ ಒಂದು ಲೈನ್ ಹಾಕ್ತೀನಿ. ರಂಗೋಲಿ ಕೊಡಿ. ಲೈನ್ ಮೇಲೆ ಹಾಕ್ತಿರತ್ತ? ಹಾಂ, ಲೈನ್ ಮೇಲೆ. ಡನ್. ಇಲ್ಲಿ ಈ ಕಡೆ ನೋಡು, ಈ ಕಡೆ ನೋಡ್ಸು. ನಾನು ಟಾಸ್ಕ್ ಕಂಪ್ಲೀಟ್ ಮಾಡಿದೆ, ಬಟ್ ಮನೀಷಕ್ಕ ಟಾಸ್ಕ್ ಕಂಪ್ಲೀಟ್ ಮಾಡಿಲ್ಲ. ನಾನೇನು ಹೇಳಿದ್ದೆ, ನಾನು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಹೋಗಿ ನನ್ನ ತಮ್ಮನ ಮಾತಾಡ್ಸಿದ್ದೀನಿ, ಆದರೆ ಅವ್ನು ಮಾತಾಡಿಲ್ಲ. ನಾನೇನು ಮಾಡೋದಕ್ಕಾಗಲ್ಲ. ಕಾಂಪಿಟೇಷನ್ ಮುಗಿದ್ಮೇಲೆ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಹೇಗೆ? ಸೊ ರಂಗೋಲಿ ಹಾಕಿದ್ದಂಥ ಪ್ರತಿಯೊಬ್ಬರಿಗೂ ಸಹ ಇವರು ಉಡುಗೊರೆನ ಕೊಟ್ಟರು. ಅದಾದಮೇಲೆ ನಮ್ಮ ಒಂದು ಗಣೇಶನಿಗೆ ದೃಷ್ಟಿನ ತೆಗೆದ್ರು. ಸೊ ಯಾಕೆ ಅಂದರೆ ಅವತ್ತಿನ ದಿವಸನೇ ಕೊನೆಯದಾಗಿತ್ತು, ಮರು ದಿವಸ ನಾವು ಗಣೇಶನ ನೀರಿಗೆ ಬಿಡ್ತಿದ್ವಿ. ಹಾಗಾಗಿ ಸೊ ತುಂಬ ಅದ್ಧೂರಿಯಾಗಿ ಅವತ್ತು ಪೂಜೆ ಮಾಡಿದ್ರು.
ನೋಡಿದ್ರಿ ಅಲ್ಲ. ಸೊ ನಮ್ಮ ಏರಿಯಾ ಪುಟಾಣಿಗಳ ಮನ್ಸು ಗೆದ್ದಿರೋ ಜೆ ಬಾಯ್ಸ್ ಅಣ್ಣಂದಿರನ್ನ ನಾನು ಪರಿಚಯ ಮಾಡಿಕೊಟ್ಟಿಲ್ಲ ಅಂದರೆ ಹೇಗೆ, ಫಾರ್ ಶೋರ್ ಮಾಡಿಕೊಡ್ತೀನಿ. ನಾನು ಅವ್ರನ್ನೆಲ್ಲರನ್ನೂ ಮಾತಾಡ್ಸಿದ್ದೀನಿ. ಸೊ ಏನು ಮಾತಾಡಿದ್ವಿ ಅಂತ ನೋಡೋಣ ಬನ್ನಿ. ಸೊ ನೋಡಿದ್ರಿ ಅಲ್ಲ. ಸೊ ಯಾವ್ಯಾವ ರಂಗೋಲಿ ನಿಮಗಿಷ್ಟ ಆಯಿತು ಆ್ಯಂಡ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು. ಸೊ ಆಲ್ಮೋಸ್ಟ್ ಎಷ್ಟು 105 ಜನನೋ ಎಷ್ಟು ಜನ ಹಾಕಿದ್ದಾರೆ. ಸೊ ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯಿತು ಇಷ್ಟು ರಂಗೋಲಿಯಲ್ಲಿ ಅಂತ ಹೇಳಿ. ಆ್ಯಂಡ್ ಇವತ್ತಿನ ದಿವಸ ಅಂತೂ ಸಖತ್ತಾಗಿತ್ತು ಫಾರ್ ಶೋರ್. ಇಷ್ಟು ವರ್ಷದಲ್ಲಿ ಈ ದಿನನ ತುಂಬ ಜನ ನೆನ್ಪಿಟ್ಕೊತಾರೆ. ಯಾಕೆಂದರೆ ಇಷ್ಟು ವರ್ಷದಲ್ಲಿ ಸೊ ಯಾರು ಈ ರೀತಿ ನಮ್ಮ ಥರ ತಲೆ ತಿಂದಿಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ತಲೆ ತಿಂದು ತುಂಬ ಫನ್ ಮಾಡಿದ್ವಿ ಇವತ್ತು. ಸೊ ಇಷ್ಟು ನಮ್ಮ ಏರಿಯಾ ಬಗ್ಗೆ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ.